ಕೊಡಗು ಜಿಲ್ಲೆಯಲ್ಲಿ ಸ್ವಂತ ಸೂರಿಲ್ಲದೆ ಸಂಕಷ್ಟದ ಬದುಕು ಸಾಗಿಸುತ್ತಿರುವ ಸುಮಾರು 60,000ಕ್ಕೂ ಅಧಿಕ ನಿವೇಶನ ರಹಿತ ಬಡವರಿಗೆ ತಲಾ 5 ಸೆಂಟ್ ನಿವೇಶನ ಹಂಚಿಕೆ ಮಾಡಲು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಮತ್ತು ನವ ಕರ್ನಾಟಕ ನಿರ್ಮಾಣ ಆಂದೋಲನ ಸಮಿತಿಯ ನೇತೃತ್ವದಲ್ಲಿ ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ನವ ಕರ್ನಾಟಕ ನಿರ್ಮಾಣ ಆಂದೋಲನ ಇವರ ವತಿಯಿಂದ ನಡೆದಿದೆ. ಎಲ್ಲ ಕೊಡಗು ಜಿಲ್ಲೆಯಾದ್ಯಂತ ಇರುವಂತಹ ಎಲ್ಲ ನಿವೇಶನ ರೈತರು ಇವತ್ತು ಸ್ವತಂತ್ರ ಬಂದು ಮುಂದಾಗಿದ್ದು ಈ ಹೋರಾಟ ಬಡವರ ಶೋಷಣೆಗೆ ಒಳಗಾದಂತಹ ಬೇಡಿಕೆ ಈಡೇರಿಸಲು ಸರ್ಕಾರಕ್ಕೆ 1 ತಿಂಗಳ ಗಡುವು ನೀಡಿದ ಪ್ರತಿಭಟನಾಕಾರರು ಸೂಕ್ತ ಸ್ಪಂದನೆ ದೊರೆಯದೇ ಇದ್ದಲ್ಲಿ ರಾಜ್ಯ ಮಟ್ಟದ ಹೋರಾಟವನ್ನು ರೂಪಿಸುವುದಾಗಿ ಎಚ್ಚರಿಕೆ ನೀಡಿದರು. ಭೂ ಕಬಳಿಕೆದಾರರ ಬಳಿ ಇರುವ ಸರ್ಕಾರಿ ಭೂಮಿಯನ್ನು ಒತ್ತುವರಿಯನ್ನು ತಕ್ಷಣ ತೆರವು ಮಾಡಬೇಕು. ಬಡವರಿಗೆ ನಿವೇಶನ ಹಂಚಿಕೆ ಮಾಡಲು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 50 ಎಕರೆ ಭೂಮಿ ಕಾಯ್ದಿರಿಸಬೇಕು. ಮಡಿಕೇರಿ ತಾಲೂಕಿನ ಹೊದ್ದೂರು ಗ್ರಾಮ, ಪೊನ್ನಂಪೇಟೆಯ ಬಿ ಶೆಟಗೇರಿ, ಚೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೊನ್ನತ್ತುಮೊಟ್ಟೆ ಭಾಗದಲ್ಲಿ ಮತ್ತು ಮಾದಾಪುರದ ಕುಂಬೂರು ಗ್ರಾಮದಲ್ಲಿ ಗುಡಿಸಲುಗಳನ್ನು ನಿರ್ಮಿಸಿಕೊಂಡು ನಿವೇಶನಕ್ಕಾಗಿ ಹೋರಾಟ ನಡೆಸುತ್ತಿರುವವರ ಬೇಡಿಕೆಯನ್ನು ಆಲಿಸಲು ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಖುದ್ದು ಭೇಟಿ ನೀಡಬೇಕು. ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕು ವ್ಯಾಪ್ತಿಯಲ್ಲಿರುವ 20,000 ನಿವೇಶನ ರಹಿತರಿಗೆ ಹಾಗೂ ಕುಶಾಲನಗರ ತಾಲೂಕಿನಲ್ಲಿರುವ 6,500 ಬಡ ಕುಟುಂಬಗಳಿಗೆ ನಿವೇಶನ ಹಂಚಿಕೆ ಮಾಡಲು ಕ್ರಮ ಕೈಗೊಳ್ಳಬೇಕು. ಕಾಕೋಟುಪರಂಬು, ಹಾಲುಗುಂದ, ಬಿಳಿಬಾಣೆ, ಹೊದ್ದೂರಿನ ಭಗವತಿ ಕಾಲೋನಿ, ಕುಂಬಳದಾಳು, ನರಿಯಂದಡ ವ್ಯಾಪ್ತಿಯ ಬಡವರ ಮನೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕು. ಒತ್ತುವರಿಯಾಗಿರುವ ಸರ್ಕಾರಿ ಭೂಮಿಯನ್ನು ತೆರವುಗೊಳಿಸಿ ಭೂಹೀನ ಹಾಗೂ ನಿವೇಶನ ರಹಿತ ಕುಟುಂಬಗಳಿಗೆ ತಲಾ 5 ಎಕರೆಯಂತೆ ಕೃಷಿ ಭೂಮಿಯಾಗಿ ಭೂ ಮಂಜೂರಾತಿ ನೀಡಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ವಾಸವಿರುವ ಕಾಲೋನಿಗಳಿಗೆ ವಿಶೇಷವಾಗಿ ಸ್ಮಶಾನ ಜಾಗ, ಕಾಂಕ್ರೀಟ್ ರಸ್ತೆ, ನೀರು, ಸಮುದಾಯ ಭವನ ಒದಗಿಸಬೇಕು ಮತ್ತು ಸರ್ಕಾರಿ ಶಾಲೆಗಳನ್ನು ಉಳಿಸಲು ಅಭಿವೃದ್ಧಿಪಡಿಸಬೇಕೆಂದು ವಿವಿಧ ಬೇಡಿಕೆಗಳ ಈಡೇರಿಕೆಯಾಗಿ ಒತ್ತಾಯಿಸಿದ ಮನವಿ ಪತ್ರವನ್ನು ಪ್ರತಿಭಟನಾಕಾರರು ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಸಹನಾ ಎಸ್ ಹಾದುಮನಿ ಅವರ ಮೂಲಕ ರಾಜ್ಯ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಸಲ್ಲಿಸಿದರು. ಇವತ್ತು ಸುಮಾರು ಒಂದು 4-5 ಕಿಲೋಮೀಟರಿಂದ 4,000-5,000 ಜನ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಜನರು ಪರವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು ಕೊಡಗು ಜಿಲ್ಲಾದ್ಯಂತ 40-50 ಸಾವಿರಕ್ಕೂ ಮೇಲ್ಪಟ್ಟು ಕಾಫಿ ಎಸ್ಟೇಟ್ ಒಳಗಡೆ ಕೆಲಸ ಮಾಡ್ತಾರೆ. ಅಲ್ಲಿ ಏನು ಲೈನ್ ಮನೆ ಒಳಗಡೆ ಹಾಕಿಬಿಟ್ರೆ ಮಕ್ಕಳಿಗೆ ಎಜುಕೇಷನ್ ಇಲ್ಲ, ಹೆಂಡತಿ ಗಂಡ ಮನೆಗೆ ಸರಿಯಾದ ಒಂದು ಜಾಗ ಇಲ್ಲ, ಅವ್ರು ಯಾವುದೇ ಕಾರಣದಿಂದ ಹೊರಗಡೆ ಬರೋಕ್ಕಾಗಲ್ಲ. 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟರೆ ಅದರ ₹1,00,000 ಅಂತ ಬರ್ಕೊಂತಾರೆ. ಅವ್ರಿಗೆ ಬೇಡ ಅನ್ನೋ ಟೈಮಲ್ಲಿ ಇನ್ನೊಂದು ಎಕ್ಸ್ಟೇಟ್ ಅವ್ರಿಗೆ ಕೊಟ್ಟು 10,000 ರೂಪಾಯಿ ₹1,00,000 ಇಸ್ಕೊಂತಾರೆ. ಅವ್ರಿಗೆ ಚೀಟಿ ಕೊಟ್ಟು ಕಳಿಸಿ ಅವ್ರು ತಗೊಂಡೋಗಿ ಅಲ್ಲಿ ಕೊಟ್ಟರೆ ಆತ ₹2,00,000 ಬರ್ಕೊಂತಾರೆ. ಹಂಗಾಗಿ ಇವು 2, 3, 4 ತಲೆಮಾರಿನಿಂದ ಜೀತ ಪದ್ಧತಿ ಮುಂದುವರಿತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರು 2 ವರ್ಷಗಳಿಂದ ಸುಮಾರು ಜಾಗದಲ್ಲಿ ಕಂಟಿನ್ಯೂ ಧರಣಿ ಮಾಡ್ತಾ ಇದ್ದಾರೆ. ಅದೇ ಥರ ಹೋದ ವರ್ಷ ಏಪ್ರಿಲ್ ತಿಂಗಳಲ್ಲಿ ನಾವು 3-4 ಸಾವಿರ ಜನ ಕಾಲ್ನಡಿಗೆ ಜಾಥಾ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ವಿ. ಏನಪ್ಪ ಅಂತ ಹೇಳಿದರೆ ಇವತ್ತು ಸ್ವಾತಂತ್ರ್ಯ ಬಂದು 79-80 ವರ್ಷ ಆಗ್ತಾಯಿದೆ. ಸುಮಾರು 90% ಜನಕ್ಕೂ ಮೇಲ್ಪಟ್ಟು ವಾಸ ಮಾಡೋಕ್ಕೆ ಮನೆ ಇಲ್ಲ. ಭಾಳಷ್ಟು ಜನ ಆ ಕಾಫಿ ಎಸ್ಟೇಟ್ ಬಿಟ್ಟು ಹೊರಗಡೆ ಬಂದಿದ್ದಾರೆ. ಅವ್ರಿಗೆ ವಾಸ ಮಾಡೋಕ್ಕೆ ಮನೆ ಇಲ್ಲ. ನೀವು ಸೈಟ್ ಮಾಡಿಕೊಡಿ ಆ ಜನರಿಗೆ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಸೈಟ್ ಮಾಡೋಕ್ಕೆ ಜಾಗ ಇಲ್ಲ ಅಂತಾರೆ. ಸೈಟ್ ಮಾಡೋ ಜಾಗ ಖಾಲಿ ಇರೋದು ನಾವು ಗುರುತಿಸಿದ್ದೀವಿ. ಸುಮಾರು 35,000ಕ್ಕೂ ಮೇಲ್ಪಟ್ಟು ದೊಡ್ಡ ದೊಡ್ಡ ಪ್ಲಾಂಟೇಷನ್ ಓನರ್ಗಳು ಈ ಒಂದು ಫಾರೆಸ್ಟ್ ಭೂಮಿನ, ಅರಣ್ಯ ಭೂಮಿನ ಒತ್ತುವರಿ ಮಾಡಿದ್ದಾರೆ. ಸರ್ಕಾರದ ಇದಕ್ಕೆ ಬಿಡ್ಸೋಕ್ಕಾಗ್ತಾ ಇಲ್ಲ. ಕಂದಾಯ ಭೂಮಿ 15,000 ಎಕರೆ ಭೂಮಿ ಇದೆ. ಆ ಕಂದಾಯ ಭೂಮಿನ ಸರ್ಕಾರದ ಸುಬಂಧಿಗೆ ತಗೊಂಡು ಇವರಿಗೆ 2 ಎಕರೆ ಜಮೀನು ಕೊಡಿ, ಅವ್ರ ಕಾಲ ಮೇಲೆ ಅವರು ಬದುಕಲಿ ಅಂತ ಹೇಳಿ ನಾವು ಭಾಳ ಒತ್ತಾಯ ಮಾಡ್ತಾಯಿದ್ದೀವಿ.